ಒಂದು ನೋವಿನ ದಿನ, ತುಂಬಲಾರದ ನಷ್ಟ ಅಂದರೆ ತಪ್ಪಲ್ಲ. ಖಂಡಿತ, ಇದು ಖಂಡಿತವಾಗಿಯೂ ತುಂಬಲಾರದ ನಷ್ಟನೇ. ಕೇವಲ ನಮಗೆ ಗಾಯಕರಿಗೆ ಅಥವಾ ಕಲಾವಿದರಿಗೆ ಅಷ್ಟೇ ಅಲ್ಲ, ಕಲಾ ರಸಿಕರಿಗೆ, ಸಂಗೀತ ರಸಿಕರಿಗೆ, ಸಂಗೀತನ ಕಲಿಯೋರಿಗೆ, ಮತ್ತು ಇದು ಇವತ್ತಿನ ಒಂದು ಜನ್ರೇಷನ್ ಅಷ್ಟೇ ಅಲ್ವಲ್ಲ, ಹಳೇ ಜನ್ರೇಷನಿಂದ ಹೊಸ ಜನ್ರೇಷನ್ವರೆಗೂ, ಮುಂಬರುವ ಜನ್ರೇಷನ್ವರೆಗೂ ಅವ್ರನ್ನ ನಾವು ಮಿಸ್ ಮಾಡ್ಕೋತೀವಿ. ಅಂಥ ಒಂದು ಜ್ಯೋತಿ, ಧ್ವನಿ, ಮನಸ್ಸು ಎಲ್ಲರನ್ನೂ ಕಳ್ಕೊಂಡಿದ್ವಿ, ಅದೆಲ್ಲವನ್ನು ಕಳ್ಕೊಂಡಿದ್ವಿ. ಒಂದು ಕಡೆ ದುಃಖ, ಒಂದು ಕಡೆ ಸಂತೋಷ. ಏನಂತಂದ್ರೆ ವಿಶ್ವವನ್ನೇ ಸುತ್ತಿದ ಕೋಗಿಲೆ ಮೈಸೂರಿಗೆ ಬಂದು ನೆಲೆಸಿದೆ ಸರ್. ಅಲ್ಲ, ಅದು ಸಂತೋಷ ಅಂತ ಹೇಳೋಕ್ಕಾಗಲ್ಲ. ಬಟ್ ಏನಂದರೆ ಅದು ಅವ್ರ ಮನಸ್ಸಲ್ಲಿತ್ತು ನೋಡಿ. ಈ ಊರಲ್ಲಿ ನಾನು ಅಂತಿಮವಾಗಿ ಈ ಊರಲ್ಲೇ ನಾನು ಐಕ್ಯವಾಗಬೇಕು ಅಂತ. ಮತ್ತು ಮೈಸೂರು ಕಲೆಯ ಬೀಡು, ಮೈಸೂರಿಗೆ ತನ್ನದೇ ಆದಂಥ ಒಂದು ಈ ಊರು ಮತ್ತು ಅವರು ಇಬ್ಬರು ತೀರ್ಮಾನ ಮಾಡಿರುವಂಥ ಒಂದು ವಿಷಯ. ಚಾಮುಂಡಿ ತಾಯಿ ನೆಲೆಸಿರುವ ಈ ಒಂದು ಊರಲ್ಲಿ ಅವರು ಐಕ್ಯವಾಗೋದು ಒಂದು ದೊಡ್ಡ ಶಕ್ತಿಯ ಒಂದು ನಿರ್ಧಾರ. ಅದು ನಮಗೆ ಗೊತ್ತಾಗಲ್ಲ, ಅದು ಯಾಕೆ ಏನು ಅಂದ್ಬಿಟ್ಟು. ನಾವು ಮನುಷ್ಯರಾಗಿ ಅಷ್ಟನ್ನು ಮಾತ್ರ ನೋಡಬಲ್ಲರು. ಬಟ್ ಅದು ಒಂದು ದೊಡ್ಡ ಶಕ್ತಿ ಆದ್ದರಿಂದ ಆ ತಾಯಿನೇ ಡಿಸೈಡ್ ಮಾಡಿದಾಳೆ, ಇಲ್ಲೇ ಇರಮ್ಮತ್ತ ನೀನು ಅಂದ್ಬಿಟ್ಟು. ಮೈಸೂರಿನವರಾಗಿ ನೀವು ಅವರ ಒಂದು ಮೈಸೂರಿನ ಒಡನಾಟದ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ನನಗೆ ಅದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ನಾನು ಮೈಸೂರು ಅವರ ಒಡನಾಟದ ಬಗ್ಗೆ ಅವರೊಂದಿಗೆ ಜಾಸ್ತಿ ಚರ್ಚೆ ಮಾಡಿಲ್ಲ. ಬಟ್ ಅವ್ರಿಗೆ ಈ ಊರಿನ ಮೇಲೆ ಒಲವಿರೋದು ಭಾಳ ಒಂಥರ ಕ್ಲೀನಾಗಿ ನಮಗೆ ಗೊತ್ತಾಗತ್ತೆ. ನಾನು ಮೈಸೂರು ಆದ್ದರಿಂದ ಅದು ನನಗೆಲ್ಲೋ ಒಂದು ರೀತಿ ತಾಯಿ ಚಾಮುಂಡಿಯ ಲೀಲೆ ಅಂತ ನನಗೆ ಅನಿಸುತ್ತೆ. ಬಟ್ ನಾನು ಅವ್ರನ್ನ ಭೇಟಿಯಾದಾಗಲೆಲ್ಲ ಭಾಳ ಪ್ರೀತಿಯಿಂದ ಭೇಟಿಯಾಗಿದ್ದಾರೆ. ಆ ನೆನಪುಗಳು ಸದಾ ಇರುತ್ತೆ. ಗಾಯಕರಿಗೆ ಒಂದು ಹಾಡು ಆಡೋದಿರಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಆಡೋದು, ಅದ್ರ ಜೊತೆಗೆ ಮಕ್ಕಳ ರೀತಿಯಲ್ಲೂ ಕೂಡ ಆಡ್ತಿದ್ರು ಜಾನಕಮ್ಮ ಅವರು. ಅದು ಅವರ ವಿಶೇಷತೆ ಅಂತ ಅನ್ಬೋದು. ಅವ್ರಿಗೆ ಮಗು ಮನಸ್ಸು, ಹಾಗಾಗಿ ಮಕ್ಕಳ ಥರ ಆಡೋದು ಅವ್ರಿಗೆ ಏನು ಕಷ್ಟ ಆಗಿರಲಿಲ್ಲ. ಕಡೆಯವರೆಗೂ ಅವರು ಒಂದು ಮಗು ಥರನೇ ಇದ್ರಲ್ಲ, ಕಡೆಯವರೆಗೂ ಒಂದು ಮಗು ಥರನೇ ಇದ್ದರು. ಈಗಲೂ ಅವ್ರನ್ನ ನೋಡ್ತಾ ಇದ್ರೆ ಒಂದು ಏನು ಹೇಳ್ತಾರೆ, ಇನ್ನೋಸೆನ್ಸ್ ಹಂಗೇ ಇದೆ. ಸೊ ಭಗವಂತ ಅವ್ರಿಗೆ ಆತ್ಮಕ್ಕೆ ಶಾಂತಿ